ಗ್ಯಾಸ್ ಬೆಲೆ ದುಬಾರಿ ಆಗಿದೆ. ಸೊ, ನಾವು ಅಡುಗೆ ಮಾಡೋದಂತೂ ನಿಲ್ಸೋಕ್ಕಾಗಲ್ಲ. ಸೊ, ಇವತ್ತು ಯಾವ ರೀತಿ ಗ್ಯಾಸ್‌ನ ಸೇವ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇಲ್ಲೊಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದು ತೊಗರಿ ಬೇಳೆನ ಬೇಯಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ನೀರು ಹಾಕಿ ಒಂದು ಬೌಲ್ ಹಾಕಿದ್ದೀನಿ. ಒಂದು ಬೌಲ್ ಹಾಕಿ ಅದನ್ನು ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಅದನ್ನು ಸ್ಟವ್ ಮೇಲೆ ಇಡೋಣ. ಹೊಗೆ ಬರೋವರೆಗೂ ವೆಯ್ಟ್ ಹಾಕೋದು ಬೇಡ. ಇದೆರಡು ಮಾಡೋದ್ರಿಂದ, ಬೌಲ್ ಇಡೋದ್ರಿಂದ ಮತ್ತು ಹೊಗೆ ಬರೋವರೆಗೂ ವೆಯ್ಟ್ ಹಾಕ್ತಿರೋದ್ರಿಂದ ನಮಗೆ ಗ್ಯಾಸು ಸೇವ್ ಆಗುತ್ತೆ. ತೊಗರಿ ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ. ಸೊ, ಈ ಟಿಪ್ನ ನೀವು ನಿಮ್ಮ ಮನೆಯಲ್ಲೆಲ್ಲ ದಯವಿಟ್ಟು ಫಾಲೋ ಮಾಡಿ. ಥಂಡಿ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸೆಕೆ ಬಂದಂಗೆ ಆಗುತ್ತೆ, ತ್ಯಾವಿಸ್ಕೊಳ್ಳುತ್ತೆ. ಅದಕ್ಕೆ ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ತವದ ಮೇಲಾದರೂ ಅಥವಾ ಡೈರೆಕ್ಟಾಗಾದರೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು. ಸೊ, ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಮಾಡಿದ್ರೆ ಸುಮಾರು ದಿನ ಇರುತ್ತೆ, ನಮಗೇನು ಹಾಳಾಗೋಗಲ್ಲ. ಸೊ, ಈ ಥರ ಮಾಡಿ ಈರುಳ್ಳಿ ಬೆಳ್ಳುಳ್ಳಿನ ಇಟ್ಬಿಡಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಬಿಡಿಸ್ಕೊಳ್ಬೋದು. ಈ ಥಂಡಿಗಾಲಕ್ಕೆ ಎಪ್ಪಾಗಲ್ಲ ಮೊಸರು. ಸೊ, ಯಾವ ರೀತಿ ಮಾಡೋದು ಅಂತ ಒಂದು ಟಿಪ್ ಶೇರ್ ಮಾಡ್ತಾ ಇದ್ದೀನಿ. ಮೊಸರನ್ನ ಹೆಪ್ಪಾಕ್ಬಿಟ್ಟು ಒಂದು ಹಸಿಮೆಣಸಿನ್ಕಾಯಿ ಇಟ್ಬಿಡಿ. ಸೊ, ನಿಮಗೆ ಬೆಳಗ್ಗೆ ಎದ್ದಷ್ಟು ಗಟ್ಟಿ ಮೊಸರು ರೆಡಿ ಆಗೋಗುತ್ತೆ. ಸೊ, ಈ ಥರ ನಿಮ್ಮ ಮನೆಯಲ್ಲೆಲ್ಲ ಸಣ್ಣ ಸಣ್ಣ ಟಿಪ್ ಫಾಲೋ ಮಾಡಿ ಅಂತ ಹೇಳ್ತಾ ಹೋಗಿ ಬರಲಾ. ಎಲ್ಲರಿಗೂ ನಮಸ್ಕಾರ.